ಮುಖ್ಯಮಂತ್ರಿಗಳು ತಮ್ಮ ಗೃಹ ಕಚೇರಿ ಕೃಷ್ಣಾದಿಂದ ಬಿಬಿಎಂಪಿ ವಾರ್ ರೂಮ್ಗೆ ಹೋಗ್ತಿದ್ದಾರೆ. ಅವರು ತೆರಳುತ್ತಾ ಇರುವ ಬಸ್ನಲ್ಲೇ ನಮ್ಮ ರಿಪೋರ್ಟರ್ ಸುರೇಶ್ ಇದ್ದಾರೆ. ಸುರೇಶ್, ಯಾಕೆ ರದ್ದಾಯಿತು? 5 ಏನೋ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡೋದು ಅಂತಾಗಿತ್ತು. ಅಜಿತ್, ಸುಮಾರು ಕಾರಣಗಳಿದೆ. ಒಂದು, ಸಹಜವಾಗಿ ಸಾಕಷ್ಟು ಕಡೆಗಳಲ್ಲಿ ನಾವು ಕೂಡ ಇವತ್ತು ಬೆಳಗ್ಗೆಯಿಂದ ಓಡಾಡ್ತಾ ಇದ್ದಾಗ ನೋಡ್ತೀವಿ, ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ನ ಕಿರಿಕಿರಿ ಬಹುತೇಕ ಪ್ರತಿನಿತ್ಯ ಇರುವುದಕ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಟ್ರಾಫಿಕ್ ನ ಕಿರಿಕಿರಿ ಇದೆ. ಅದೆಲ್ಲದರ ಜೊತೆಯಲ್ಲಿ ಸುಮಾರು 5-6 ಕಡೆಗಳಲ್ಲಿ ಸಿಎಂ ಇವತ್ತು ವಿಸಿಟ್ ಮಾಡ್ಬೇಕಾಗಿತ್ತು. ಅಷ್ಟೊಂದು ಜಾಗಗಳಲ್ಲಿ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಈ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಹುತೇಕ ಕಷ್ಟ ಆಗುತ್ತೆ. ಮೊದಲೇ ಹೇಳಿ ಕೇಳಿ ಜನ ಟ್ರಾಫಿಕ್ ಕಿರಿಕಿರಿಯಿಂದ ಬಳಲ್ತಾ ಇರುವಂತ ಈ ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಎಲ್ಲ ಅಧಿಕಾರಿಗಳು ಹೊರಟ್ರೆ ಆ ಭಾಗದಲ್ಲಿ ಇನ್ನಷ್ಟು ತೊಂದರೆ ಕೂಡ ಆಗುತ್ತೆ. ಹಾಗಾಗಿ ಇದೊಂದು ತೊಂದರೆ ಅಲ್ರಿ, ಈಸಿ ಆಗ್ತಿತ್ತು. ಆ ಸಿಲ್ಕ್ ಬೋರ್ಡ್ ಅಲ್ಲಿ ಸಿಎಂ ಬರ್ತಾರೆ ಅಂತ 4-5 JCB ತೆಗೆದು ರಾಜ ಕಾಲುವೆ ಓಪನ್ ಮಾಡಿ ನೀರು ಕಡಿಮೆ ಮಾಡಿದ್ದಾರೆ. ಸಿಎಂ ಹೊರಡಬೇಕಾದ್ರೆ ಆ ದಾರಿಯಲ್ಲಿ ಕ್ಲಿಯರ್ ಮಾಡ್ಬೇಕು, ಕರೆಕ್ಟ್. ಆದ್ರೆ ಅಕ್ಕಪಕ್ಕದ ರಸ್ತೆಗಳಲ್ಲಿ ಅಲ್ಲೆಲ್ಲ ತಡೆ ಆಗ್ತಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಬಹುದು ಅನ್ನೋಂಥದ್ದು ಒಂದು. ಸಿಟಿ ರೌಂಡ್ಸ್ ಇವತ್ತು ಬೆಳಿಗ್ಗೆಯಿಂದ ಹೋಗ್ಬೋದಾಗಿತ್ತು, ಆದ್ರೆ ನಾಳೆ ಸಾಧನಾ ಸಮಾವೇಶ ಇರೋದ್ರಿಂದ ಸಂಜೆ ಹೊತ್ತಿಗೆ ಸಿಟಿ ರೌಂಡ್ಸ್ ಮುಗಿಸಿ ನಾಳೆ ಸಮಾವೇಶದಲ್ಲಿ ಭಾಗವಹಿಸಬೇಕು. ಇಲ್ಲ ಅಂತಂದ್ರೆ ಇದು ನೆಗೆಟಿವ್ ಆಗ್ಬಹುದು ಅನ್ನುವಂತ ಒಂದು ಕಾರಣ ಕೂಡ ಇತ್ತು. ಹಾಗಾಗಿ ಇದೊಂದು ಕಾರಣ. ಇದರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬಳ್ಳಾರಿಯಿಂದ ಬರ್ಬೇಕಾಗಿತ್ತು. ಅವರು ಕೂಡ ಬಳ್ಳಾರಿಯಿಂದ ಬರುವಂತದ್ದು ತಡವಾದಂತಹ ಹಿನ್ನೆಲೆಯಲ್ಲಿ ಬಹುತೇಕ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸಿಎಂ ಅಂತಿಮವಾಗಿ ಇದೀಗ ಸಿಟಿ ರೌಂಡ್ಸ್ ಅನ್ನ ರದ್ದು ಮಾಡಿಕೊಂಡು ಬಿಬಿಎಂಪಿಯ ವಾರ್ ರೂಮ್ಗೆ ಹೋಗಿ ಅಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಿ ಮಳೆ ಹಾನಿಗೆ ಒಳಗಾದಂತಹ ಪ್ರದೇಶಗಳು ಏನೆಲ್ಲ ಇದಾವೆ ಆ ಎಲ್ಲಾ ಪ್ರದೇಶಗಳಲ್ಲಿ ಯಾವ ರೀತಿ ಅಧಿಕಾರಿಗಳು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಈಗಷ್ಟೇ ಗೃಹ ಕಚೇರಿ ಕೃಷ್ಣದಿಂದ ಒಂದು ಬಸ್ನಲ್ಲಿ ಅಂದ್ರೆ ಸಿಟಿ ರೌಂಡ್ಸ್ಗೆ ತೆರಳಬೇಕಾಗಿದ್ದಂತಹ ಅದೇ ಬಸ್ನಲ್ಲಿ ಸಿಎಂ ಇದೀಗ ಬಿಬಿಎಂಪಿಯ ವಾರ್ ರೂಮ್ಗೆ ತೆರಳ್ತಾ ಇದ್ದಾರೆ. ಅದರ ಹಿಂದ್ಗಡೆ ಮತ್ತೊಂದು ಬಸ್ನಲ್ಲಿ ಮಾಧ್ಯಮದವರು ಕೂಡ ಬರೋದಕ್ಕೆ ಅಂದ್ರೆ ಸಿಟಿ ರೌಂಡ್ಸ್ಗೆ ವ್ಯವಸ್ಥೆ ಮಾಡಿದಂತ ಬಸ್ಗಳಿದು. ಮಾಧ್ಯಮದವರು ಕೂಡ ಮತ್ತೊಂದು ಬಸ್ನಲ್ಲಿ ಇದೀಗ ಅಲ್ಲಿಗೆ ತೆರಳ್ತಾ ಇದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುತೇಕ ನಾವು ಬಿಬಿಎಂಪಿ ರೀಚ್ ಆದ್ವಿ ಅಂತಾನೆ ಅನ್ಕೊಳ್ತೀನಿ. ಇನ್ನೊಂದು 2-3 ನಿಮಿಷದ ಹೊತ್ತಿನಲ್ಲಿ ನಾವು ಬಿಬಿಎಂಪಿಯ ವಾರ್ ರೂಮ್ಗೆ ರೀಚ್ ಆಗ್ತಾ ಇದೀವಿ. ಅಲ್ಲಿ ಮಳೆ ಹಾನಿ ಪ್ರದೇಶಗಳು ಎಲ್ಲೆಲ್ಲಿ ಏನೆಲ್ಲ ಹಾನಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಿಎಂ ಮತ್ತೆ ಡಿಸಿಎಂ ಖುದ್ದು ಪರಾಮರ್ಶೆಯನ್ನ ನಡೆಸಲಿದ್ದಾರೆ. ಜೊತೆಗೆ ಅದೇ ಬಸ್ ಅಲ್ಲಿ ಇದ್ದಾರಾ? ಹೌದು, ಈಗಷ್ಟೇ ಡಿಸಿಎಂ ಅಂದ್ರೆ ಬಸ್ ತೆರಳುವಂತ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಗೃಹ ಕಚೇರಿ ಕೃಷ್ಣಗೆ ಬಂದ್ರು. ಅವರು ಕೂಡ ಅದೇ ಬಸ್ ನಲ್ಲಿದ್ದಾರೆ. ಅದರ ಜೊತೆಗೆ ಸಚಿವರಾದಂತಹ ಜಾರ್ಜ್ ಕೂಡ ಇದೀಗ ಅವರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಒಂದಷ್ಟು ಜನ ಅಧಿಕಾರಿಗಳು ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಒಂದೇ ಬಸ್ ನಲ್ಲಿ ತೆರಳ್ತಾ ಇದ್ದಾರೆ. ಬಿಬಿಎಂಪಿ ಗೇಟ್ ಬಹುತೇಕ ನಾವು ಬಿಬಿಎಂಪಿ ಗೇಟ್ ಪ್ರವೇಶ ಮಾಡ್ತಾ ಇದೀವಿ. ಇನ್ನು 2-3 ನಿಮಿಷದ ಹೊತ್ತಿಗೆ ನಾವು ಬಿಬಿಎಂಪಿ ಕಚೇರಿಯ ಒಳಗಡೆ ಇರ್ತೀವಿ. ಸಿಎಂ ಕೂಡ ಈಗಾಗಲೇ ಬಿಬಿಎಂಪಿಯನ್ನ ಪ್ರವೇಶ ಮಾಡಿದ್ದಾರೆ. ಅಜಿತ್, ನೀವು ಅದೇ ಬಸ್ ಅಲ್ಲಿ ಇದ್ದೀರಾ, ಬೇರೆ ಬಸ್ ಅಲ್ಲಿ ಇದ್ದೀರಾ? ಮಾಧ್ಯಮದವರಿಗೆ ಅಂತ ವ್ಯವಸ್ಥೆ ಮಾಡುವಂತ ಮತ್ತೊಂದು ಬಸ್ ನಲ್ಲಿ, ನಮ್ಮ ಮುಂದಿನ ಬಸ್ ನಲ್ಲಿ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಎಲ್ಲ ಅಧಿಕಾರಿಗಳಿದ್ದಾರೆ. ನಾವು ಹಿಂದೆ ಮತ್ತೊಂದು ಬಸ್ ನಲ್ಲಿ ನಾವೆಲ್ಲ ಇದ್ದೀವಿ. ಅಜಿತ್, ಓಕೆ, ಸರಿ ಬಿಡಿ. ನಾನು ಅಲ್ಲೇ ಇದ್ರೆ ಡಿಸಿಎಂ ಅವ್ರಿಗೆ ಒಂದ್ಸಲ ಫೋನ್ ಕೊಡಿ ಅನ್ನೋನಿದ್ದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.